ಹಾಯ್ ಹೆಲೋ ಗೈಸ್, ವೀಕೆಂಡ್ ಮೋಡ್ ಈಸ್ ಆನ್. ಸೊ ಅದಕ್ಕೆ ಒಂದು ಸ್ಪೈಸಿ ಟೇಸ್ಟಿ ಫುಡ್ ಪ್ರಿಪ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ತಾ ಇದ್ದೀನಿ. ದ್ಯಾಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಮೈ ಬೇಬಿ ಫೇವ್ರೆಟ್ ಮಶ್ರೂಮ್ ತೊಗೊಂಡಿದ್ದೀನಿ. 1 ಪ್ಯಾಕ್ ಆಫ್ ಮಶ್ರೂಮ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ನಮ್ಮ ಬೇಬಿಗೆ ತುಂಬ ಇಷ್ಟ ಆಗಿರೋ ಮಶ್ರೂಮ್ ಗ್ರೀನ್ ಚಾಪ್ಸ್ನ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟು ಮಶ್ರೂಮ್ನ ನಾನು ಬಿಸಿನೀರಲ್ಲಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಒಂದು ಗ್ರೇವಿ ಪ್ರಿಪ್ರೇಷನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬೇಕಾಗಿರೋ ಮಸಾಲೆ ಎಲ್ಲ ಒಂದು ಕಡೆ ಕನ್ಸಾಲಿಡೇಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಅಂತ ಹೇಳ್ಬಿಟ್ಟು 2 ಟೇಬಲ್ ಸ್ಪೂನ್ ಆಫ್ ತೆಂಗಿನಕಾಯಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಒಂದು ಮೀಡಿಯಂ ಸೈಜ್ ಟೊಮೆಟೊ, ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಆಫ್ ಪೆಪ್ಪರ್ ಆ್ಯಂಡ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಕೊತ್ತಂಬರಿ. ಅದನ್ನ ಧನಿಯಾ ಅಂತಲೂ ಹೇಳ್ತಾರೆ. ಅದು ಈ ಸಮ್ಮರ್ ಸೀಸನ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಅದನ್ನು ನಾನು 1½ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಆಮೇಲೆ ಆನಿಯನ್ನು ಒಂದು ಹಾಫ್ ಆನಿಯನ್ನ ಉದ್ದುದ್ದಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಇದಿಷ್ಟನ್ನು ಕೂಡ ನಾನು ಸ್ವಲ್ಪ ಎಣ್ಣೆನ ಬಾಂಡೆಲ್ಲಿ ಹಾಕ್ಬಿಟ್ಟು ಬಿಸಿ ಮಾಡಿಕೊಂಡು ಈ ಎಲ್ಲ ಐಟಮ್ಸ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲಿಂದ ಗ್ರೈಂಡ್ ಮಾಡ್ಕೊತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಅದೊಂಥರ ಹಸಿ ವಾಸನೆ ಎಲ್ಲ ಹೋಗಿ ಮಸಾಲೆ ಒಂಥರ ಘಮ ಘಮ ಅಂತ ಚೆನ್ನಾಗಿರುತ್ತೆ. ಗ್ರೇವಿನೂ ಅಷ್ಟೇ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಯೂಶುವಲಿ ಮಸಾಲ ಐಟಮ್ ಮಾಡಬೇಕಾದಾಗೆಲ್ಲ ಈ ಥರ ಒಂದು ಐಟಮ್ಸ್ಗಳನ್ನ ನಾನು ಫ್ರೈ ಮಾಡಿಬಿಟ್ಟೆ ಮಾಡೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಗ್ರೇವಿ ನಾನು ಪ್ರೀವಿಯಸ್ ವಿಡಿಯೋನಲ್ಲೂ ಕೂಡ ಮಾಡಿದ್ದೀನಿ. ಅದರಲ್ಲಿ ಫುಲ್ಲು ಡಿಟೇಲಾಗಿ ಹಾಕಿದ್ದೀನಿ. ಸೊ ಅಲ್ಲೂ ಕೂಡ ನೀವು ನೋಡ್ಕೊಬೋದು. ಗೈಸ್ ಬನ್ನಿ, ಅಡುಗೆ ಮಾಡ್ತಾ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ನಾವು ಮಾತಾಡೋಣ. ಇತ್ತೀಚೆಗೆ ನನ್ನ ವ್ಲಾಗ್ನಲ್ಲಿ ನಮ್ಮ ಬೇಬಿನೂ ಕೂಡ ಬರ್ತಾ ಇಲ್ಲ, ಮತ್ತು ಸಂತೋಷ ಬರ್ತಾ ಇಲ್ಲ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಎಕ್ಸಾಕ್ಟ್ಲಿ ಯು ರೈಟ್. ಕೆಲವೊಂದು ನಮ್ಮ ಬೇಬಿ ವಿಡಿಯೋಸ್ಗೆ ನನಗೆ ಯೂಟ್ಯೂಬಿಂದ ನೋಟಿಫಿಕೇಶನ್ಸ್ ಬಂದಿದ್ದು, ನಾವು ಕಿಡ್ನ ಆ ಥರ ತೋರಿಸ್ಬಾರ್ದು, ಅಕಸ್ಮಾತ್ ತೋರಿಸಿದ್ರೆ ಅದು ದಟ್ ಈಸ್ ಓನ್ಲಿ ಫಾರ್ ಮೇಡ್ ಫಾರ್ ಕಿಡ್ಸ್ ಅನ್ನೋದನ್ನು ನಾವು ಚೂಸ್ ಮಾಡಬೇಕಾಗುತ್ತೆ. ದಟ್ ಈಸ್ ನಾಟ್ ಮೈ ಇಂಟೆನ್ಷನ್. ಮೈ ಇಂಟೆನ್ಷನ್ ಈಸ್ ಟು ಎಕ್ಸ್ಪ್ರೆಸ್ ಮೈ ಓನ್ ಥಾಟ್ಸ್ ಟು ಎವ್ರಿಬಡಿ, ನಾಟ್ ಓನ್ಲಿ ಫಾರ್ ಕಿಡ್ಸ್. ಸೊ ದಟ್ಸ್ ವಾಟ್ ಐ ಸ್ಕಿಪ್ಡ್ ಮೈ ಬೇಬಿ ಥಿಂಗ್ಸ್. ನನ್ನ ಒಂದು ಕಂಫರ್ಟ್ ಝೋನಿಂದ ಆಚೆ ಬಂದು I want to share my knowledge. I want to build my network. I want to showcase my skills. ಗೈಸ್ ಬನ್ನಿ, ಫಸ್ಟು ನನ್ನ ಒಂದು ಮಾರ್ನಿಂಗ್ ಜ್ಯೂಸ್ ಮಾಡ್ಕೊಂಡ್ಬಿಡ್ಬೇಕು. ಇವತ್ತು ನಾನು ಕುಕ್ಕುಂಬರು ಮತ್ತು ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಆ್ಯಂಡ್ ಮೈ ಬೇಬಿಗೂ ಕೂಡ ಸ್ವಲ್ಪ ಹೀಟ್ ಥರ ಆಗಿಬಿಟ್ಟಿದೆ. ಪಾಪ ಚಿಕ್ಕ ಮಕ್ಕಳೆಲ್ಲ ಸಮ್ಮರು ತಡ್ಕೊಳಕ್ ಆಗ್ತಾ ಇಲ್ಲ, ತುಂಬ ಬಿಸಿಲಿದೆಯಲ್ಲ. ಸೊ ಅದರಿಂದ ಅವಳಿಗೆ ನೋಸಲ್ಲಿ ಸ್ವಲ್ಪ ಬಾಡಿಲೆಲ್ಲ ಸಣ್ಣ ಬೆವರುಗಳೆಲ್ಲ ಬಂದ್ಬಿಟ್ಟಿದೆ. ಅದಕ್ಕೆ ಅವಳಿಗೂ ಸ್ವಲ್ಪ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಕುಕ್ಕುಂಬರ್ ತಗೊಂಡಿದ್ದೀನಿ. ಈ ಒಂದು ಸಮ್ಮರ್ ಸೀಸನಲ್ಲಿ ನಾವು ಎಷ್ಟು ಹೈಡ್ರೇಟಿಂಗ್ ಆಗಿರ್ತೀವೋ ಅಷ್ಟು ಒಳ್ಳೆಯದು. ಆದಷ್ಟು ನಮ್ಮ ಬೇಬಿಗೆ ನೀರು ಕುಡಿಸ್ತಾನೆ ಇರ್ತೀನಿ, ಜ್ಯೂಸಸ್ ಎಲ್ಲ ಮಾಡ್ಕೊಡ್ತಾನೆ ಇರ್ತೀನಿ. ಈ ಥರ ಮಾರ್ನಿಂಗ್ಗೆ ಒಂದು ಕೂಲ್ ಆಗಿರೋ ಒಂದು ಡ್ರಿಂಕಿಂದ ನಮ್ಮ ಡೇ ಸ್ಟಾರ್ಟ್ ಮಾಡೋದ್ರಿಂದ ಡೇ ಫುಲ್ ನಾವು ಎನರ್ಜಿ ಆಗಿರ್ತೀವಿ. ಈ ಕಡೆ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಲ್ ಆಗಿದೆ. ಇವಾಗ ನಾನು ಈ ಮಸಾಲ ಐಟಮ್ಸ್ನೆಲ್ಲ ಜಾರ್ ಒಳಗಡೆ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡು ಬಿಡ್ತೀನಿ. ಬೇಸಿಕಲಿ ನನಗೆ ಪೀಪಲ್ಸ್ ಜೊತೆ ಇಂಟರಾಕ್ಷನ್ ಮಾಡೋದು, ನಾಲೆಡ್ಜ್ ಶೇರಿಂಗ್ ಮಾಡೋದು, ಒಂದು ಒಳ್ಳೆ ನೆಟ್ವರ್ಕಿಂಗ್ ಕ್ರಿಯೇಟ್ ಮಾಡೋದು, ಇದೆಲ್ಲ ನನಗೆ ತುಂಬ ಇಷ್ಟವಾಗಿರೋದು. ಸೊ ಅದಕ್ಕೆ ನಾನು ಈ ಒಂದು ಪ್ಲಾಟ್ಫಾರ್ಮ್ ಇಸ್ ಬೆಸ್ಟ್ ಫಾರ್ ಮೈ ಹಾಬೀಸ್ ಅಂತ ಹೇಳ್ಬಿಟ್ಟು ನಾನು ಇದನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಗೈಸ್, ಮಸಾಲೆ ಪ್ರಿಪ್ರೇಷನ್ ಎಲ್ಲ ಆಗಿದೆ. ಇವಾಗ ನಾನು ಗ್ರೇವಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಬಾಣಲೆಗೆ ಸ್ವಲ್ಪ ಕಡಲೆಕಾಯಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಕಾಯಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಆ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆಗಿದ್ಮೇಲೆ ನಾನು ಸಣ್ಣಕ್ಕೆ ಸ್ವಲ್ಪ ಆನಿಯನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ನಾನು ಈ ಕಾದಿರೋ ಎಣ್ಣೆ ಒಳಗಡೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಮತ್ತು ಆನಿಯನ್ ಎಲ್ಲ ಸ್ವಲ್ಪ ಕೆಂಪಗೆ ಆಗಬೇಕು. ಅದಾಗಿದ್ಮೇಲೆ ನಾನು ಮಶ್ರೂಮ್ನ ಆ್ಯಡ್ ಮಾಡ್ಕೊತೀನಿ. ಮಶ್ರೂಮಲ್ಲಿ ಸ್ವಲ್ಪ ಆಯಿಲೆಲ್ಲ ಬಿಟ್ಕೊಳ್ಳೋ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದರಲ್ಲಿ ಸ್ವಲ್ಪ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಆ ನೀರೆಲ್ಲ ಹೋಗಿ ಅದು ಆಯಿಲ್ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೊತಾ ಇರಬೇಕು. ಇದೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದನ್ನು ಬಿಟ್ಟರೆ ಇನ್ನೇನು ಜಾಸ್ತಿ ಟೈಮ್ ಇಟ್ಕೊಳ್ಳಲ್ಲ. ಮಶ್ರೂಮ್ ಎಲ್ಲ ಫ್ರೈ ಆಗಿದ್ಮೇಲೆ ಮಸಾಲೆ ಹಾಕ್ಬಿಟ್ರೆ ಆಯಿತು. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ, ನನಗೆ ಅಡುಗೆ ಮಾಡೋದು ಯಾವತ್ತೂ ಬೋರ್ ಆಗಬಾರ್ದು. ಈ ಥರ ನಾನು ಒಂದು ವಿಡಿಯೋಗಳನ್ನ ಪೋಸ್ಟ್ ಮಾಡಿ ಹಾಕೋದ್ರಿಂದ ನಾನು ನಿಮಗೋಸ್ಕರ ಆ್ಯಂಡ್ ನನ್ನ ಫ್ಯಾಮಿಲಿಗೋಸ್ಕರ ನಾನು ಹೆಲ್ತಿಯಾಗಿ ಫುಡ್ಗಳನ್ನ ಪ್ರಿಪೇರ್ ಮಾಡ್ತಾನೆ ಇರ್ತೀನಿ. ಆಮೇಲೆ ದಿನ ಒಂದು ನನಗೆ ಒಂದು ಎಂಕರೇಜ್ಮೆಂಟ್ ಅಂತ ಇರುತ್ತೆ.
ಆಕ್ಚುಲಿ ನಾನು ಇದನ್ನ ಮೋಟಿವೇಟ್ ಆಗಿ ತಗೊಂತೀನಿ. ಏನಾದ್ರೂ ಒಂದು ಇನ್ನೋವೇಟ್ ಆಗಿ ಮಾಡಿ ತೋರಿಸ್ಬೇಕು, ಅದು ಹೆಲ್ದಿಯಾಗಿ ತೋರಿಸ್ಬೇಕು. ನಿಜವಾಗ್ಲೂ ಇದು ಒಂಥರ ಬೆಸ್ಟ್ ಇನ್ಸ್ಪಿರೇಷನ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ನಮ್ಮ ಒಂದು ಹಾಬೀಸ್ನ ನಾವು ಇಲ್ಲಿ ಎಕ್ಸ್ಪೋಸ್ ಮಾಡೋದಿಕ್ಕೆ. ಈ ತರ ಮಾಡೋದ್ರಿಂದ ನಾನು ಕೂಡ ಎವ್ರಿ ಡೇ ಎವ್ರಿ ಟೈಮ್ ಡಿಸಿಪ್ಲಿನ್ ಆಗಿ ನನ್ನ ಕೆಲಸಗಳು ಮುಗಿಯುತ್ತೆ. ಅಂಡ್ ನನ್ನ ಬೇಬಿ ಫ್ಯಾಮಿಲಿ ಎಲ್ಲಾನು ಯಾವ ತರ ಡಿಸಿಪ್ಲಿನ್ ಆಗಿ ಟೇಕ್ ಕೇರ್ ಮಾಡ್ತೀನಿ. ಅದ್ರ ಜೊತೆಗೆ ನನ್ನ ಒಂದು ವರ್ಕ್ ಲೈಫ್ ಬ್ಯಾಲೆನ್ಸ್ ಯಾವ ತರ ಇದೆ ಅದನ್ನು ಕೂಡ ನಾನು ನಿಮ್ ಜೊತೆ ಎಲ್ಲ ಶೇರ್ ಮಾಡ್ಬೋದು. ಇವಾಗಂತೂ ಎ.ಐ. ಇರೋದ್ರಿಂದ ನಾವೆಷ್ಟು ಅಪ್ಡೇಟ್ ಆಗಿದ್ರು ಸಾಕಾಗೋದಿಲ್ಲ. ಬಟ್ ಕರೆಂಟ್ ಟ್ರೆಂಡ್‌ಗೆ ನಾವು ಅಪ್ಡೇಟ್ ಆಗ್ಲೇಬೇಕು. ಅದಕ್ಕೆ ಅಂತ ಏನೆಲ್ಲ ಟೆಕ್ನಾಲಜೀಸ್‌ಗಳು ಇಂಟ್ರೊಡ್ಯೂಸ್ ಆಗ್ತಾ ಇದೆ, ಅದ್ರ ಪ್ರಕಾರ ನಾವು ಕೂಡ ಅಪ್ಡೇಟ್ ಆಗ್ತಾನೆ ಇರಬೇಕು. ಸುಮ್ನೆ ವಿಡಿಯೋ ಮಾಡ್ಬಿಟ್ಟು ಯಾವುದೋ ಒಂದನ್ನ ತೋರಿಸ್ಬಿಟ್ಟು ಹಾಗೆ ಸುಮ್ನೆ ಟೈಮ್ ಪಾಸ್ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಸೊ ನಾನು ಏನೆಲ್ಲ ಯೂಸ್ ಮಾಡ್ತೀನಿ, ಯಾಕೆ ನಾನು ಅದನ್ನ ಯೂಸ್ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ಏನಿದೆ ಆ ವಿಷಯನ ನಾನು ಈ ಒಂದು ಪ್ಲಾಟ್ಫಾರ್ಮ್ ಇಂದ ಎಲ್ಲರ ಜೊತೆ ಕನ್ವೆ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಗೈಸ್, ಈ ಮಶ್ರೂಮು ಅದು ಆಯಿಲ್ ಎಲ್ಲ ಬಿಟ್ಕೊಂಡಾಗಿದ್ಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲಾನೆಲ್ಲ ಆ್ಯಡ್ ಮಾಡ್ಕೊಂಡೆ. ಆ್ಯಂಡ್ ಸಾಲ್ಟ್ನು ಕೂಡ ಆ್ಯಡ್ ಮಾಡಿಬಿಟ್ಟೆ. ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇನ್ನು ಸ್ವಲ್ಪ ವಾಟರ್ ಏನಾದರೂ ಬೇಕಿದ್ರೆ ಅದನ್ನು ನಾನು ಜಾರ್ಗೆನೆ ಹಾಕ್ಕೊಂಡು ಅದ್ರಲ್ಲಿ ಮಸಾಲೆ ಸ್ವಲ್ಪ ಇರುತ್ತಲ್ಲ, ಸೊ ಆ ನೀರನ್ನೇ ನಾನು ಈ ಗ್ರೇವಿ ಜೊತೆಗೆ ಆ್ಯಡ್ ಮಾಡಿಕೊಂಡೆ. ಇದು ಮಶ್ರೂಮ್ ಚಾಪ್ಸ್ ಆಗಿರೋದ್ರಿಂದ ಆದಷ್ಟು ಗ್ರೇವಿ ತಿಕ್ಕಾಗಿದ್ರೇ ಚೆನ್ನಾಗಿರುತ್ತೆ. ಇಷ್ಟೇ ಗೈಸ್, ವೆರಿ ವೆರಿ ಸಿಂಪಲ್. ಇವಾಗ ಇದು ತನ್ನಷ್ಟಕ್ಕೆ ತಾನು ಬಾಯ್ಲ್ ಆಗಲಿ, ಒಂದು 10 ಮಿನಿಟ್ಸ್ ಬಾಯ್ಲ್ ಆಗಲಿ. ಆವಾಗ ಗ್ರೇವಿ ಕೂಡ ತಿಕ್ಕಾಗಿ ಚೆನ್ನಾಗಿ ಮಸಾಲೆ ಎಲ್ಲ ಬೆಂದ್ಕೊಂಡು ಚೆನ್ನಾಗಾಗುತ್ತೆ. ಅದಕ್ಕೆ ಪ್ಲೇಟ್ ಕವರ್ ಮಾಡಿಬಿಟ್ಟು ಮುಚ್ಚಿಬಿಡ್ತೀನಿ. ಆವಾಗಲೇ ಮಾತಾಡ್ತಿದ್ವಲ್ಲ, ಕಂಟಿನ್ಯೂ ಮಾಡೋಣ ಇವಾಗ. ಏನು ಮಮತಾ, ಏನು ನಾಲೆಜ್ ಬಂದ್ಬಿಡುತ್ತೆ ಈ ಥರ ಒಂದು ವಿಡಿಯೋ ಮಾಡೋದ್ರಿಂದ, ನೋಡೋದ್ರಿಂದ. ಜಸ್ಟ್ ಬೇರೆಯವ್ರು ಯಾವ ಥರ ವಿಡಿಯೋ ಮಾಡಿರ್ತಾರೆ ಅದೇ ಥರ ನೀನು ಮಾಡ್ತಾ ಇದ್ಯಾ, ಏನು ಡಿಫ್ರೆನ್ಸ್ ಏನಿಲ್ವಲ್ಲ ಅಂತ ಅನ್ಕೋತಾ ಇದ್ದೀರಾ? ಇಲ್ಲ, ಆ್ಯಕ್ಚುಲಿ ನಾನು ಈಚ್ ವಿಡಿಯೋನಲ್ಲೂ ನಾನು ಕಂಟೆಂಟ್ಗಳನ್ನ ನಾನು ಹೇಳ್ತಾ ಇದ್ದೀನಿ. ಬಟ್ ಯು ಗೈಸ್ ಆರ್ ನಾಟ್ ಅಬ್ಸರ್ವಿಂಗ್. ನಾನೇನು ಎಕ್ಸ್ಟ್ರಾ ನ್ಯೂ ಏನು ತೋರಿಸ್ತಾ ಇಲ್ಲ. ಆ್ಯಕ್ಚುಲಿ ನಮ್ಮದು ಓಲ್ಡ್ ಅಥೆಂಟಿಕ್ ವೇ ಆಫ್ ನಮ್ಮದು ಲೈಫ್ ಸ್ಟೈಲ್ ಏನಿತ್ತಲ್ಲ ಅದನ್ನು ನಾನು ಒಂದೊಂದೇ ಲಿಟಲ್ ಸ್ಟೆಪ್ ಬೈ ಸ್ಟೆಪ್ ಬ್ರಿಂಗ್ ಬ್ಯಾಕ್ ಮಾಡ್ತಾ ಇದ್ದೀನಿ ಅಷ್ಟೇ. ಯಾರಾದರೂ ನೋಟಿಸ್ ಮಾಡಿದರೆ ಐ ಆಮ್ ಸೋ ಥ್ಯಾಂಕ್ಫುಲ್. ಗೈಸ್, ಇವಾಗಂತೂ ಗ್ರೇವಿ ಅಂತೂ ರೆಡಿ ಆಯಿತು. ಅದ್ರ ಜೊತೆಗೆ ನಾನು ಇವಾಗ ಗೀ ರೈಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಗೀ ರೈಸ್ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಒಂದು ಗ್ರೇವಿ ತುಂಬ ರಿಚ್ ಆಗಿರುತ್ತಲ್ಲ, ಅದಕ್ಕೆ ಲೈಟಾಗಿ ಗೀ ರೈಸ್ ಮಾಡಿಕೊಂಡ್ರೆ ಬೆಸ್ಟ್ ಕಾಂಬಿನೇಷನ್. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಸಿಂಪಲ್. ನಾನು ಒಂದು ವೆರಿ ಫ್ಯೂ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯೂಸ್ ಮಾಡೋದು. ಫಸ್ಟ್ ನಾನು ರೈಸ್ನ ತಗೊಂಡು ಅದನ್ನು ವಾಶ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಸೋಕ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಇನ್ನು ಮಸಾಲೆಗೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಸಣ್ಣದು ಒಂದು ಟೊಮೆಟೊ ತಗೊಂಡಿದ್ದೀನಿ, ಆ್ಯಂಡ್ 1 or 2 ಗ್ರೀನ್ ಚಿಲ್ಲಿ. ಇದಿಷ್ಟನ್ನು ನಾನು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಆ್ಯಕ್ಚುಲಿ ನಾನು ಒಂದೇ ಯೂಸ್ ಮಾಡ್ತಾ ಇರೋದು. ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಟೇಸ್ಟ್. ಆ್ಯಂಡ್ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಅದೆರಡನ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಸಾಲೆ ಜೊತೆಗೆ ಹಾಕಿಬಿಟ್ರೆ ಅದು ಫುಲ್ ಗ್ರೀನ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಐ ವಾಂಟ್ ವೈಟ್ ಕಲರ್ ಗೀ ರೈಸ್. ಅದಕ್ಕೆ ನಾನು ಇದಿಷ್ಟೇ ಇಂಗ್ರೀಡಿಯೆಂಟ್ನ ನಾನು ಮಿಕ್ಸಿ ಮಾಡಿ ಇಟ್ಕೊತೀನಿ. ಆ್ಯಂಡ್ ಒಂದು ದಪ್ಪದ ಆನಿಯನ್ ತಗೊಂಡಿದ್ದೀನಿ. ಅದನ್ನು ನಾನು ಉದ್ದಕ್ಕೆ ಸಣ್ಣಕ್ಕೆ ಹೆಚ್ಚಿಟ್ಕೊತೀನಿ. ಅದನ್ನು ನಾನು ಫಸ್ಟ್ ಒಗ್ಗರಣೆಗೆ ಆ್ಯಡ್ ಮಾಡ್ಕೊತೀನಿ. ಐ ಫಾರ್ಗೊಟ್ ಟು ಟೆಲ್, ಯಾಕೆ ನಾನು ಸಂತೋಷನ ತೋರಿಸ್ತಾ ಇಲ್ಲ ಅಂತ. ಆ್ಯಕ್ಚುಲಿ ಅವರು ಶೈ ಪರ್ಸನ್. ಹಿ ಡೋಂಟ್ ವಾಂಟ್ ಟು ಕಮ್ಸ್ ಇನ್ ಫ್ರಂಟ್ ಆಫ್ ದ ಕ್ಯಾಮೆರಾ. ಆ್ಯಂಡ್ ಮೋರ್ ಓವರ್ ಹಿ ಈಸ್ ನಾಟ್ ಕಂಫರ್ಟಬಲ್. ದಟ್ಸ್ ವಾಟ್ ಈವನ್ ಮೀ ಆಲ್ಸೋ ಐ ಡೋಂಟ್ ವಾಂಟ್ ಟು ಫೋರ್ಸ್ ಹಿಮ್ ಟು ಕಮ್ ಇನ್ ಫ್ರಂಟ್ ಆಫ್ ಕ್ಯಾಮೆರಾ. ಬನ್ನಿ ಇವಾಗ ಬೇಗ ನಾನು ಗೀ ರೈಸ್ ಮಾಡಿಬಿಡ್ತೀನಿ. ಫಸ್ಟ್ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕಡಲೆಕಾಯಿ ಎಣ್ಣೆನ ಹಾಕೊತಾ ಇದ್ದೀನಿ. ಈ ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆಗಿದ್ಮೇಲೆ ನಾನು ಹೇಳಿದ್ನಲ್ಲ, ಒಂದು ಕಂಪ್ಲೀಟ್ ಆನಿಯನ್ನ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ನಾನು ಆ್ಯಡ್ ಮಾಡ್ಕೊತೀನಿ. ಸಾರಿ ಅದಕ್ಕೂ ಮುಂಚೆ ನಾನು ಪಲಾವ್ ಥಿಂಗ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಮರಾಠ ಮೊಗ್ಗು, ಸ್ಟಾರ್ ಮೊಗ್ಗು, ಪಲಾವ್ ಎಲೆ, ಅದನ್ನೆಲ್ಲ ಕೂಡ ನಾನು ಇವಾಗ ಈ ಎಣ್ಣೆ ಬಿಸಿ ಆಗುತ್ತಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಇದನ್ನು ಹಾಕೊಳ್ಳೋದ್ರಿಂದ ಒಂಥರ ಗೀ ರೈಸ್ ಘಮ ಘಮ ಅನ್ನುತ್ತೆ. ಈ ಗೀ ರೈಸ್ಗಾಗಿರ್ಬೋದು ಅಥವಾ ಪಲಾವ್ಗಾಗಿರ್ಬೋದು ಇದನ್ನು ಹಾಕ್ಕೊಂಡ್ರೆ ಒಂಥರ ಎಕ್ಸ್ಟ್ರಾ ಫ್ಲೇವರು, ಎಕ್ಸ್ಟ್ರಾ ಟೇಸ್ಟಿಯಾಗೂ ಕೂಡ ಇರುತ್ತೆ. ಆದರೆ ಜಾಸ್ತಿ ಹಾಕೋಬಾರ್ದು, ಎಲ್ಲ ಒಂದೊಂದು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನಷ್ಟೇ ಯೂಸ್ ಮಾಡೋದು. ಒಂದು ಸ್ವಲ್ಪ 1 ಮಿನಿಟ್ ಅಷ್ಟೇ ಅದು ಎಲ್ಲ
ಫ್ಲೇವರ್ ಎಲ್ಲ ಬಿಟ್ಕೊಂಡು ಆಗಿದ್ಮೇಲೆ ಆನಿಯನ್ನ ಆ್ಯಡ್ ಮಾಡ್ಕೊತೀನಿ. ಮತ್ತು ಆನಿಯನ್ ಸ್ವಲ್ಪ ಬ್ರೌನಿಷ್ ಆಗಿದ್ಮೇಲೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲ, ಆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಆ್ಯಂಡ್ ಒಂದು ಸಣ್ಣ ಟೊಮೆಟೊ ಅದಷ್ಟು ಪೇಸ್ಟನ್ನು ನಾನು ಆ್ಯಡ್ ಮಾಡ್ಕೊತೀನಿ. ಇದಕ್ಕೆ ನಾನು ಸ್ವಲ್ಪ ಎಲ್ಲ ಲೈಟಾಗಿ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಆದರೂ ಒಂಥರ ಅದ್ರದ್ದು ಅರೋಮಾ ಜಾಸ್ತಿ ಆಗಿಬಿಟ್ರೆ ತಿನ್ನೋದಕ್ಕೆ ಆಗೋದಿಲ್ಲ. ಆಲ್ರೆಡಿ ನಮ್ಮದು ಗ್ರೇವಿ ರಿಚ್ ಆಗಿದೆ ಅಲ್ಲ, ಸೊ ಇದೊಂದು ಸ್ವಲ್ಪ ಲೈಟಾಗೇ ಇರಬೇಕು. ಮತ್ತು ಆ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದ್ರದ್ದು ಶುಂಠಿ ಬೆಳ್ಳುಳ್ಳಿ ವಾಸನೆ ಎಲ್ಲ ಹೋಗ್ಬಿಟ್ಟು ಅದ್ರದ್ದು ಘಮ ಬೇರೆ ಥರ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದಾಗಿದ್ಮೇಲೆ ನಾನು ಎಷ್ಟು ರೈಸ್ ತೊಗೊಂಡಿರ್ತೀನಿ, ಆ್ಯಕ್ಚುಲಿ ನಾನು ಒಂದು 3/4 ಗ್ಲಾಸ್ ಆಫ್ ರೈಸ್ ತೊಗೊಂಡಿದ್ದೆ. ಸೊ ಅದ್ರ ಡಬಲ್ ಅಷ್ಟು ವಾಟರ್ನ ಆ್ಯಡ್ ಮಾಡ್ಕೊತೀನಿ. ಈ ಒಂದು ಗೀ ರೈಸು ಸಾಫ್ಟಾಗಿ ಪುಡಿ ಪುಡಿಯಾಗಿ ಬರಬೇಕು. ಅದಕ್ಕೆ ನಾನು 2 ಅಂದರೆ ಎಷ್ಟು ತೊಗೊಂಡಿದ್ನಲ್ಲ ರೈಸ್ ಅದ್ರ ಡಬಲ್, ಅದ್ರ ಮೇಲೆ ಇನ್ನೊಂದು ಸ್ವಲ್ಪ 1/4 ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊತೀನಿ. ಆಲ್ರೆಡಿ ರೈಸ್ನ ನಾನು ಸೋಕ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಸೊ ಅದಕ್ಕೆ ಒಂದೇ ವಿಷಲ್ ಸಾಕಾಗುತ್ತೆ. ರೈಸ್ ಎಲ್ಲ ಹಾಕ್ಕೊಂಡಾಗಿದ್ಮೇಲೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟು ಇದೆಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಬಿಟ್ಬಿಟ್ರೆ ಅಲ್ಲಿಗೆ ಚೆನ್ನಾಗಿರುತ್ತೆ. ಆ್ಯಂಡ್ ಕುಕ್ಕರ್ ಮುಚ್ಚೋದಕ್ಕಿಂತ ಮುಂಚೆ ಒಂದ್ಸರಿ ಟೇಸ್ಟ್ನ ಚೆಕ್ ಮಾಡಿಬಿಡ್ತೀನಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಆಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಹಾಕ್ಸಿದ್ರೆ ಅಲ್ಲಿಗೆ ನಮ್ಮ ಗೀ ರೈಸ್ ರೆಡಿ ಆಗುತ್ತೆ. ನನ್ನ ಮಾತು ಕೇಳಿಸ್ಕೊಂತ ನೀವು ವಿಡಿಯೋನ ಕರೆಕ್ಟಾಗಿ ನೋಡಿದ್ರೆ ನಾನು ಮಾಡ್ತಾ ಇರೋ ಪ್ರೊಸೀಜರು ನಿಮಗೆ ಅರ್ಥ ಆಗುತ್ತೆ. ನಾನು ಯಾವ ಥರ ಹೇಳಿದ್ನೋ ಅದೇ ಥರನೇ ಮಾಡಿದ್ದೀನಿ. ಗಾಯ್ಸ್, ನಾವು ತುಂಬ ಚೇಂಜ್ ಆಗಿಬಿಟ್ಟಿದ್ದೀವಿ. ಅಪ್ಡೇಟ್ ಅಂತ ಹೇಳಿಬಿಟ್ಟು ಕೆಲವೊಂದು ನಮ್ಮ ಒಂದು ಆರ್ಗ್ಯಾನಿಕ್ ವೇ, ಹೆಲ್ದಿ ವೇನೆ ಕೂಡ ನಾವು ಸ್ಕಿಪ್ ಮಾಡಿಬಿಟ್ಟಿದ್ದೀವಿ. ಸೊ ನಾವು ಅಪ್ಡೇಟ್ ಆಗಬೇಕು, ಬಟ್ ನಮ್ಮ ಒಂದು ಅಥೆಂಟಿಕ್ ವೇನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ಸೊ ಆ ಪಾಯಿಂಟ್ನ ನಾನು ತಲೆಯಲ್ಲಿಟ್ಕೊಂಡು ನಾನು ಎಲ್ಲಿ ಬ್ರೇಕ್ ಮಾಡ್ಕೊಂಡಿದ್ದೀನೋ ಅದನ್ನು ನಾನು ಬ್ರಿಂಗ್ ಬ್ಯಾಕ್ ಮಾಡಿಕೊಂಡು ಅದ್ರ ಮೇಲೆ ವರ್ಕ್ ಮಾಡಿಕೊಂಡು ಅದ್ರ ಮೇಲೆ ನಾನು ಇಂಪ್ಲಿಮೆಂಟ್ ಮಾಡ್ಕೊತಾ ಇದ್ದೀನಿ. ಈ ಚೇಂಜಸ್ ಎಲ್ಲ ಅವೇರ್ನೆಸ್ ಇಲ್ದೇನೆ ಆಗಿರೋದು. ಒಂದ್ಸರಿ ಅವೇರ್ನೆಸ್ ಇದು ಕ್ರಿಯೇಟ್ ಆದರೆ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಬ್ರಿಂಗ್ ಬ್ಯಾಕ್, ದಟ್ ಈಸ್ ಫಾರ್ ಶ್ಯೂರ್. ಫಾರ್ ಎಕ್ಸಾಂಪಲ್ ಯಾವುದಪ್ಪ ಅಂತ ಹೇಳಿದ್ರೆ, ನಾವು ಚಿಕ್ಕವರಾಗಿರ್ಬೇಕಾದಾಗ ಎಲ್ಲ ನಾವು ಎಣ್ಣೆಗಳನ್ನೆಲ್ಲ ಎಲ್ಲಿ ಅಂಗಡಿಯಿಂದನೇ ತಗೊತಾ ಇದ್ವಿ, ಬಟ್ ನಾಟ್ ಪ್ಯಾಕೆಟೈಸ್ಡ್ ಆಯಿಲ್. ಆ್ಯಕ್ಚುಲಿ ಅಲ್ಲಿ ಅವಾಗ ಶುದ್ಧವಾಗಿರೋ ಆಯಿಲ್ನೇ ಅವರು ಲೂಸ್ ಆಗಿ ಮಾರ್ತಾ ಇದ್ರು, ಅದನ್ನು ತಗೊತಾ ಇದ್ವಿ. ಆಗೆಲ್ಲ ನಮ್ಮ ಹತ್ರದಲ್ಲಿ ಗಾಣಗಳಿಗೆಲ್ಲ ಇರ್ತಾ ಇತ್ತು, ಅಲ್ಲಿಂದ ನಮಗೆ ಪರಿಶುದ್ಧವಾದ ಆಯಿಲ್ ಸಿಗ್ತಾ ಇತ್ತು. ಬಟ್ ನಾವು ಹೇಗೆ ಅಪ್ಡೇಟ್ ಆಗ್ತಾ ಇದ್ದೀವಿ ಅದೇ ಥರ ಆಯಿಲ್ ಕೂಡ ಎಲ್ಲ ಚೇಂಜ್ ಆಗೋಯ್ತು. ಇವಾಗ ನಾವು ಅದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೀವಿ. ನಮ್ದು ಹಳೇದು ಏನಿತ್ತು ಅದನ್ನು ಮರ್ತ್ಕೊಂಡು ಬಿಟ್ಟಿದ್ದೀವಿ. ಸೊ ಇದ್ರದ್ದು ಅವೇರ್ನೆಸ್ ಯಾವಾಗ ಇದು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ ಆವಾಗ ರಿಯಲೈಸ್ ಆಯಿತು, ಆ್ಯಕ್ಚುಲಿ ನಾವು ಚಿಕ್ಕವರಾಗಿದ್ದಾಗ ನಾವು ಕರೆಕ್ಟಾಗಿ ಯೂಸ್ ಮಾಡ್ತಿದ್ವಲ್ಲ, ಇನ್ ಬಿಟ್ವೀನಲ್ಲಿ ಇದು ಗ್ಯಾಪ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ರಿಯಲೈಸ್ ಆಗಿದ್ಮೇಲೆ ಡೆಫಿನೆಟ್ಲಿ ನಾವು ಗುಡ್ ವೇ ಕಡೆ ಹೋಗಲೇಬೇಕಲ್ಲ. ಸೊ ಅದೇ ಥರ ದೇರ್ ಆರ್ ಮೆನಿ ಥಿಂಗ್ಸ್ ಈ ಥರನೇ ಆಗಿದೆ. ಆ ಒಂದು ಅವೇರ್ನೆಸ್ನ ನಾನು ಅಡುಗೆ ಮಾಡುವಾಗ ನಾನು ಅದನ್ನು ಎಲ್ಲರ ಹತ್ರ ಶೇರ್ ಮಾಡ್ಕೊತಾ ಇರ್ತೀನಿ. ನಾವು ಹೇಗೆ ಮಿಸ್ಟೇಕ್ಸ್ನ ಸಿಂಗಲ್ ಡೇಲೇ ಮಾಡಿಲ್ಲ, ಇದನ್ನು ಓವರ್ ಎ ಪೀರಿಯಡ್ ಆಫ್ ಮಾಡಿರೋದು. ಸೊ ದಿಸ್ ಇಸ್ ಆಲ್ಸೋ ವಿಲ್ ಟೇಕ್ ಸಮ್ ಟೈಮ್ ಟು ಮೇಕ್ ಆರ್ ಸೆಲ್ಫ್ ಕರೆಕ್ಟ್. ಆಯಿಲ್ ಆಗಿರ್ಬೋದು, ಮಿಲ್ಕ್ ಆಗಿರ್ಬೋದು, ಸಾಲ್ಟ್ ಆಗಿರ್ಬೋದು, ನಾವು ಯೂಸ್ ಮಾಡೋ ರೈಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರೋದು, ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವು ಏನೇನೆಲ್ಲ ತಿಂತಾ ಇದ್ದೀವಿ ಅದೆಲ್ಲನೂ ಅಷ್ಟೇ. ಅದನ್ನು ನಾವು ಓಲ್ಡ್ ಅಥೆಂಟಿಕ್ ವೇ ಏನಿತ್ತು ಆ ಥರದನ್ನೇ ಯೂಸ್ ಮಾಡಬೇಕು. ಆ್ಯಂಡ್ ನಾವು ಮಾಡುವಂಥ ಪ್ರಿಪ್ರೇಷನ್ ಪ್ರೊಸೀಜರ್ ಇದೆಯಲ್ಲ ಅದು ಅಷ್ಟೇ, ಡೇ ಬೈ ಡೇ ನಾವು ಓಲ್ಡ್ ಸ್ಟೈಲ್ಗೆ ಶಿಫ್ಟ್ ಆಗಬೇಕು. ಈ ಥರ ಮಾಡೋದ್ರಿಂದ ಮಕ್ಕಳು ನಮ್ಮನ್ನು ನೋಡೋದ್ರಿಂದ ಆಗ ಅವ್ರಿಗೆ ರಿಯಲೈಸ್ ಆಗುತ್ತೆ. ಈ ಥರ ಒಂದು ನಾಲೆಡ್ಜ್ನ ನಾವು ಯಾವುದೇ ಒಂದು ಸ್ಕೂಲು ಕಾಲೇಜ್ಗಳಲ್ಲಿ ಕಲಿಯೋದಕ್ಕಾಗೋದಿಲ್ಲ, ಇದೆಲ್ಲ ನಾವು ಮನೆಯಿಂದನೇ ಕಲಿಬೇಕಾಗುತ್ತೆ. ಸೊ ಮನೆಯಲ್ಲಿ ನಾವು ಪೇರೆಂಟ್ಸ್ಗಳು ಈ ಥರ ಒಂದು ಡಿಸಿಪ್ಲಿನ್ ಆಗಿ ಹೆಲ್ದಿ ಲೈಫ್ ಸ್ಟೈಲ್ನ ನಾವು ಇರೋದ್ರಿಂದ ಡೆಫಿನೆಟ್ಲಿ ನಮ್ಮ ಮಕ್ಕಳುಗಳು ಅದನ್ನು ಫಾಲೋ ಮಾಡಿ ಅವರು ಅವರ ಒಂದು ಲೈಫ್ನಲ್ಲಿ ಅಡಾಪ್ಟ್ ಮಾಡ್ಕೊತಾರೆ. ಯಾವುದೇ ರೀತಿ ಎಕ್ಸ್ಪೋಸ್ ಇಲ್ದೇನೆ, ಯಾವುದೇ ರೀತಿ ಇನ್ಫ್ಲೂಯೆನ್ಸ್ ಇಲ್ದೇನೆ ನಾವು ನಮ್ಮ ಲೈಫ್ ಬಗ್ಗೆ ಥಿಂಕ್ ಮಾಡಕ್ಕೆ ಹೋದ್ರೆ ದೇರ್ ಆರ್ ಸೋ ಮೆನಿ ಮಿಸ್ಟೇಕ್ಸ್ ಐ ಡನ್ ಪ್ರೀವಿಯಸ್ಲಿ.
ಗೊತ್ತಿದ್ದು ಗೊತ್ತಿಲ್ಲ ಅನ್ನೋದಕ್ಕಿಂತ ಆ ಸಿಚುಯೇಷನ್ ಆ ಥರ ಡಿಮ್ಯಾಂಡ್ ಮಾಡಿರುತ್ತೆ, ಆ ಥರ ಬಿಹೇವ್ ಮಾಡಿರ್ತೀವಿ. ಬಟ್ ಇವಾಗ ಅದನ್ನ ಥಿಂಕ್ ಮಾಡಿದಾಗ ಸೊ ಆ ಥರ ಮಾಡಬಾರ್ದಾಗಿತ್ತು ಅನ್ನೋ ಒಂದು ಗಿಲ್ಟ್ ಇದ್ದೇ ಇರುತ್ತೆ. ಆ ಥರ ಸೋ ಮೆನಿ ಮಿಸ್ಟೇಕ್ಸ್‌ನ ಮಾಡ್ಕೊಂಡಿದ್ದೀನಿ. ನಾನಂತೂ ಮಾಡ್ಕೊಂಡಿದ್ದೀನಿ. ಒಂದ್ಸರಿ ನ ಆ ತಪ್ಪು ತಪ್ಪು ಅಂತ ಗೊತ್ತಾಗಿದ ಮೇಲೆ ನಾನು ಅಪ್ಡೇಟ್ ಮಾಡ್ಕೊಳ್ಳೇಬೇಕು. ನನ್ನನ್ನು ನಾನು ಕರೆಕ್ಟ್ ಮಾಡ್ಕೊಳ್ಳೇಬೇಕು. ಆ ಥರ ಎಷ್ಟೊಂದು ತಪ್ಪುಗಳನ್ನ ನಾನು ಅರ್ಥ ಮಾಡ್ಕೊಂಡು ಅದನ್ನ ನಾನು ಒಳ್ಳೆ ಒಂದು ಡೈರೆಕ್ಷನ್ ಕಡೆಗೆ ಹೋಗ್ತಾ ಇದ್ದೀನಿ. ಅದರಲ್ಲಿ ಇದು ಒಂದು ಕೂಡ ಒಂದು ಆ್ಯಂಡ್ ಇದು ನನ್ನ ಒಂದು ಮಗುವಿನ ಒಂದು ಲೈಫ್‌ಗೆ ತುಂಬಾ ಇಂಪಾರ್ಟೆಂಟು. ಗೈಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೀ ರೈಸು. ಎಷ್ಟು ಪುಡಿ ಪುಡಿಯಾಗಿ ಬಂದಿದೆ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಮನೆಯೆಲ್ಲ ಫುಲ್ ಘಮ ಘಮ ಅಂತ ಇದೆ. ಆಕ್ಚುಲಿ ನನ್ನ ಬೇಬಿ ಈಗಲೇ ಶಿ ಇಸ್ ವೇಟಿಂಗ್. ಅವಳು ಹೇಳ್ತಾ ಇದ್ದಾಳೆ ಮಮ್ಮ ಬೇಗ ತಗೊಂಬಾ 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 ಅಂತ. ಈ ತರ ಮನೇಲೆ ಅಡಿಗೆ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ಕೊಂಡು ಮನೆ ಊಟನೇ ತಿನ್ಕೊಂಡು ಇರೋದು ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಗ್ರೇವಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ಒಂದು ಗೀ ರೈಸ್ ಮತ್ತೆ ಈ ಮಶ್ರೂಮ್ ಚಾಪ್ಸ್ ಒಂದು ಗುಡ್ ಕಾಂಬಿನೇಷನ್ ಈ ಒಂದು ವೀಕೆಂಡ್ಗೆ. ಆಕ್ಚುಲಿ ಇವತ್ತು ಸಾಟರ್ಡೆ ನಾನು ಇದನ್ನ ಪ್ರಿಪರೇಷನ್ ಮಾಡ್ಕೊಂಡಿದ್ದೀನಿ. ಆಕ್ಚುಲಿ ಟುಮಾರೋ ನಾವು ಸಂಡೇ ಮನೇಲಿ ಇರೋದಿಲ್ಲ. ಅವಾಗ ಲೈಟ್ ಆಗಿ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ದೋಸೆಗೆ ನೆನ್ಸ್ಕೊಂಡಿದ್ದೀನಿ. ಅದನ್ನ ರುಬ್ಬಿಟ್ಬಿಟ್ರೆ ಬೆಳಗ್ಗೆಗೆ ದೋಸೆಗೆ ಬ್ರೇಕ್ಫಾಸ್ಟ್ ಆಗುತ್ತೆ. ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಗಡೆ ಹೋದ್ರೆ ಇನ್ನು ನಾವು ನೈಟೇ ಬರೋದು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಈ ಸಾಟರ್ಡೆ ನಾನು ಒಂದು ಯಮ್ಮಿ ಗೀ ರೈಸ್ ಮತ್ತೆ ಈ ಒಂದು ಮಶ್ರೂಮ್ ಚಾಪ್ಸ್ ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಗೈಸ್ ನಮ್ಮ ಒಂದು ಕ್ವಾಲಿಟಿ ಆಫ್ ಲೈಫ್ ಡಿಪೆಂಡ್ ಆಗಿರೋದೇ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ರಿಲೇಶನ್ಶಿಪ್, ನಮ್ಮ ಒಂದು ಫುಡ್, ನಮ್ಮ ಒಂದು ಲೈಫ್ ಸ್ಟೈಲ್ ಮೇಲೆ ನಿಂತಿರೋದು. ಸೊ ಅದಕ್ಕೆ ನಾವು ಆದಷ್ಟು ಈ ಒಂದು ಸ್ಟೇಜ್ ನಲ್ಲೇ ನಾವು ಇದನ್ನ ಐಡೆಂಟಿಫೈ ಮಾಡಿ ಇದ್ರ ಮೇಲೆ ವರ್ಕ್ ಮಾಡ್ಕೋಬೇಕಾಗತ್ತೆ. ಗೈಸ್ ಎವ್ರಿ ಡೇ ಇಸ್ ಅನ್ ಆಪರ್ಚುನಿಟಿ. ನಾವು ಇದನ್ನ ನಾವು ಒಂದು ಮೆಮೊರಬಲ್ ಆಗಿ ಬ್ಯೂಟಿಫುಲ್ ಆಗಿ ಮೆಮೊರೀಸ್ ನ ಕ್ರಿಯೇಟ್ ಮಾಡ್ಕೊಬೇಕು. ಅಲಾಂಗ್ ವಿತ್ ಮೈ ವರ್ಕ್ ಕುಕಿಂಗ್ ಇಸ್ ಮೈ ಪ್ಯಾಷನ್ ಅಂಡ್ ಟೇಕಿಂಗ್ ಕೇರ್ ಆಫ್ ಮೈ ಫ್ಯಾಮಿಲಿ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಆಬ್ವಿಯಸ್ಲಿ ಲೈಫ್ ಇಸ್ ರೋಲರ್ ಕೋಸ್ಟರ್ ಲೈಫ್, ಬಟ್ ನಾವು ಅದನ್ನ ಯಾವ ತರ ತಗೊಂಡು ಹೋಗ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ವರ್ಕ್ ಲೈಫ್ ಇದ್ರ ಜೊತೆಗೆ ನಮ್ಮ ಒಂದು ಕ್ವಾಲಿಟಿ ಆಫ್ ಟೈಮ್ ಮೊಮೆಂಟ್ಸ್ ನ ಶೇರ್ ಮಾಡ್ಕೊಳ್ಳೋದಕ್ಕೆ ದಿಸ್ ಇಸ್ ದ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್. ಅದಕ್ಕೆ ನಾನು ಇದನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಆಸ್ ಸಿಂಪಲ್ ಆಸ್ ದಟ್ ಗೈಸ್. ಐ ಥಿಂಕ್ ಯು ಗೈಸ್ ಅಂಡರ್ಸ್ಟುಡ್ ಮೈ ಥಾಟ್ಸ್. ಮಶ್ರೂಮ್ ಕರಿ ರೆಡಿ ಆಗಿದೆ. ಅದ್ರ ಜೊತೆ ನಾನು ಸೌತೆಕಾಯಿ ಮತ್ತೆ ಆನಿಯನ್ ಇಟ್ಕೊಂಡಿದ್ದೀನಿ. ದಿಸ್ ಇಸ್ ಫಾರ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಈ ಒಂದು ವೀಕೆಂಡ್ ಮೋಡಲ್ಲಿ ಜ್ಯೂಸ್ ಇಲ್ಲ ಅಂದ್ರೆ ಹೇಗೆ ಅಲ್ಲ. ಸೊ ಸಮ್ಮರ್ ಸ್ಪೆಷಲ್ ಮ್ಯಾಂಗೋ ಜ್ಯೂಸ್ ಪ್ರಿಪೇರ್ ಮಾಡೋಣ ಅಂತ. ಅಂಡ್ ಈ ವೀಕ್ ನಾನು ಈ ಮ್ಯಾಂಗೋ ಜೊತೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಬಿಕಾಸ್ ಮ್ಯಾಂಗೋನು ಕೂಡ ಖಾಲಿ ಆಗಿದೆ. ಓನ್ಲಿ ದೇರ್ ಆರ್ 2 ಮ್ಯಾಂಗೋಸ್ ಲೆಫ್ಟ್ ಓವರ್. ಸೊ ಮೇಕಿಂಗ್ ಯೂಸ್ ಆಫ್ ದಿಸ್ ಮ್ಯಾಂಗೋಸ್ ಮೇಕಿಂಗ್ ಜ್ಯೂಸ್. ಗೈಸ್ ರಸ್ಪೂರಿ ಮ್ಯಾಂಗೋ ಅಂತ ತಂದಿದ್ದು. ಲಾಸ್ಟ್ ಟೈಮ್ ಬಾದಾಮ್ ತಂದಿದ್ದೆ. ಇಟ್ ವಾಸ್ ಸೋ ಆಸಮ್ ಅಂಡ್ ದಿಸ್ ಇಸ್ ರಸ್ಪೂರಿ. ದಿಸ್ ಇಸ್ ಆಲ್ಸೋ ಸೋ ಟೇಸ್ಟಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಕಲರ್ ಕೂಡ ನೀವೇ ನೋಡ್ತಾ ಇದ್ದೀರಲ್ಲ ಅಮೇಜಿಂಗ್ ಆಗಿದೆ. ತುಂಬಾ ಸ್ವೀಟ್ ಆಗಿದೆ. ಗೈಸ್ ಕೇರ್ಫುಲಿ ಸೀಸನ್ ವೈಸ್ ನಾವು ಫ್ರೂಟ್ಸ್ ತಿನ್ನೋದು ತುಂಬಾ ಇಂಪಾರ್ಟೆಂಟ್. ಅದೇ ರೀತಿ ಯಾವುದೇ ರೀತಿ ಪೆಸ್ಟಿಸೈಡ್ ಇಲ್ಲದೆ ಇರೋದು ನೋಡ್ಕೊಂಡು ಮ್ಯಾಂಗೋಸ್ ನ ನಾವು ಚೂಸ್ ಮಾಡ್ಕೊಬೇಕಾಗತ್ತೆ. ಇಟ್ ಈಸ್ ಲೆಫ್ಟ್ ಆಫ್ ಅವರ್ ನಾಲೆಡ್ಜ್. ಸೊ ನಾನು ತುಂಬಾ ಐಡೆಂಟಿಫೈ ಮಾಡಿ ಆಮೇಲೆ ಈ ಮ್ಯಾಂಗೋನ ಚೂಸ್ ಮಾಡ್ಕೊಂಡು ತಗೊಂಡ್ ಬಂದಿದ್ದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಇದು ಮನೆಗಳಲ್ಲೇ ಮಾರ್ತಾ ಇರ್ತಾರಲ್ಲ ಫಾರ್ಮ್ ಹೌಸ್ ಇಟ್ಕೊಂಡಿರೋರು ಅವ್ರ ಹತ್ರ ತಗೊಂಡಿದ್ದು. ಇಟ್ ಇಸ್ ಸೋ ಯಮ್ಮಿ. ಆಕ್ಚುಲಿ ಲಾಸ್ಟ್ ಟೈಮ್ ಕೂಡ ನಾವು ಅಂದ್ರೆ ಲಾಸ್ಟ್ ಇಯರ್ ಅಲ್ಲಿ ನಾವು ಅವ್ರ ಹತ್ರನೇ ತಗೊಂಡಿದ್ವಿ. ಸೊ ಈ ಇಯರ್ ಕೂಡ ಸುಮ್ನೆ ನೋಡೋಣ ಅನ್ಕೊಂಡು ಹೋಗಿದ್ವಿ. ಆಕ್ಚುಲಿ ಅವರು ಬೋರ್ಡ್ ಹಾಕೊಂಡಿದ್ರು. ಆಮೇಲಿಂದ ತಗೊಂಡ್ವಿ. ಸೂಪರ್ ಅಂದ್ರೆ ಸೂಪರ್ ಆಗಿದೆ. ಟೇಸ್ಟ್ ಅಂತೂ ಅಮೇಜಿಂಗ್. ಗೈಸ್ ನೀವು ಏನಾದ್ರು ಯಾವ್ದೆಲ್ಲ ಮ್ಯಾಂಗೋಸ್ನೆಲ್ಲ ನೀವು ಟೇಸ್ಟ್ ಮಾಡಿದ್ದೀರಾ ಜಸ್ಟ್ ಕಮೆಂಟ್ ಮೀ. ಐ ಹೋಪ್ ಯು ಗೈಸ್ ಎಂಜಾಯ್ ಮೈ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಯಾವುದೆಲ್ಲ ಒಂದು ಪಾರ್ಟ್ಸ್ ನಿಮಗೆ ಇಷ್ಟ ಆಯ್ತು ಕಮೆಂಟ್ ಮಾಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಐ ವಿಲ್ ಮೀಟ್ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬೈ ಬೈ.